it is third oldest astronomical clock actually world ಅಲ್ಲಿ. ಫೈನಲಿ ನಾವು ಶಾಪಿಂಗ್ ಏರಿಯಾನ ಎಂಟರ್ ಮಾಡಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್. ನೋಡಿ ಸ್ಮೋಕಿಂಗ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಕಸ್ಮಾತ್ ನಾವು ಫೈನ್ ಮಾಡಿದ್ರೆ ಸ್ಮೋಕ್ ಮಾಡಿದ್ರೆ ಇವತ್ತಿನ ಡೇ ನಾವು ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದೇ ಶಾಪಿಂಗ್ ಇಂದ. ಚೆನ್ನಾಗಿದೆ ಅಲ್ಲ ಈ ಪ್ಲೇಸ್. ಆಕ್ಚುಲಿ ಇದಕ್ಕೆ ತುಂಬಾನೇ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ಗುಡ್ ಮಾರ್ನಿಂಗ್. ನಾವೆಲ್ಲ ಸ್ವಲ್ಪ ಬೇಗನೆ ಎದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಈಗ ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕೆ. ಸೊ ರೂಮ್ ನೋಡಿದ್ರಿ ಎಲ್ಲ ಆ್ಯಕ್ಚುಲಿ ಓಕೆ ಸ್ಪೇಷಿಯಸ್ ಆಗೇ ಇದೆ. ಹಾಗೆ ನಮಗೊಂದು ಇನ್ಫಾರ್ಮೇಷನ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 6 ಲ್ಯಾಂಗ್ವೇಜಸಲ್ಲಿ ನಮಗೆ ಸೇಮ್ ಥಿಂಗ್ನ ರಿಪೀಟ್ ಮಾಡಿದ್ದಾರೆ ನೋಡಿ. ಅದನ್ನೇ ನೋಡ್ತಾ ನೋಡ್ತಾ ಇಲ್ಲಿ ಬಂದರೆ ಫೈನ್ ಸೆಕ್ಷನ್ಸಲ್ಲಿ ನೋಡಿ ಸ್ಮೋಕಿಂಗ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಕಸ್ಮಾತ್ ನಾವು ಫೈನ್ ಮಾಡಿದ್ರೆ ಸ್ಮೋಕ್ ಮಾಡಿದ್ರೆ €200 ಫೈನ್ ಅಂತೆ. ಆಲ್ಮೋಸ್ಟ್ 19,000. ಬೇಕಾ? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನೆನ್ನೆ ನೈಟ್ ವ್ಯೂ ತೋರಿಸಿದ್ದಲ್ಲ, ಇವತ್ತು ಮಾರ್ನಿಂಗ್ ವ್ಯೂ ಹೇಗಿದೆ. ವಾವ್, ಎದುರುಗಡೆನೆ ಸೂಪರ್ ಆಗಿರೋ ಬಿಲ್ಡಿಂಗ್ ಇತ್ತು. ಮಳೆ ಬೇರೆ ಬರ್ತಾ ಇದೆ ನೋಡಿ. ಇವತ್ತಿತ್ತು 75% ಚಾನ್ಸ್ ಇದೆ ಅಂತಂದ್ಬಿಟ್ಟು. ಓಕೆ ಬನ್ನಿ ನಾವು ಕ್ವಿಕ್ಲಿ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ ಎಕ್ಸ್ಪ್ಲೋರಿಂಗ್. ಬಾಯ್. A few minutes later. ಸೊ ನೋಡಿ ತುಂಬಾನೇ ಹ್ಯೂಜ್ ವೆರೈಟಿ ಇದೆ ಇಲ್ಲಿ. ಬ್ರೇಕ್ಫಾಸ್ಟ್ ಇವತ್ತಿನ ಡೇ ನಾವು ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದೇ ಶಾಪಿಂಗ್ ಇಂದ. ಸೊ ನಮ್ಮ ನಿಯರೆಸ್ಟ್ ಶಾಪಿಂಗ್ ಸೆಂಟರ್ ಹಾಕಿದ್ದೀವಿ. ಇನ್ನೊಂದು 500 ಮೀಟರ್ಸ್ ಅಲ್ಲಿ ರೀಚ್ ಆಗ್ತೀವಿ. ತುಂಬಾ ಅಂದ್ರೆ ತುಂಬಾ ಚಳಿ ಆಗ್ತಾ ಇದೆ. रोज रोज कहंदी तेरी जान सोहणिया शॉपिंग ते ले जा तेरे नाल सोहणिया नाल सोहणिया. ಫೈನಲಿ ನಾವು ಶಾಪಿಂಗ್ ಏರಿಯಾನ ಎಂಟರ್ ಮಾಡಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್. ಮತ್ತೆ ನಾವು ಪ್ರೈಮಾರ್ಕ್ಗೆ ಬಂದಿದ್ದೀವಿ. ಸೊ ನೋಡೋಣ ಇಲ್ಲಿ ಯಾವ ತರ ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ನೋಡಿ ಆಕ್ಚುಲಿ ಇಲ್ಲಿನ ಕರೆನ್ಸಿ ಬಂದ್ಬಿಟ್ಟು ಝೆಕ್ ಕೊರೋನಾ. ನಮಗೆ ಅವರು ಯೂರೋ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನಮ್ಮ ಕನ್ವೀನಿಯನ್ಸ್ಗೆ ಅನ್ಸುತ್ತೆ ನೋಡಿ. ರವಿ ವರ್ಮನ ಕೊಂಚದ ಕಲೆ ಭಲೆ ಸಾಕಾರವು. ನಾವೊಂದು ಸ್ಮಾಲ್ ಆಗಿ ಶಾಪಿಂಗ್ ಮುಗಿಸಿ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟ್ಯಾಚ್ಯೂ ಆಫ್ ಸೇಂಟ್ ವೆನ್ಸೆಸ್ಲೆಸ್ ಅಂತ ಆ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಲಿಟ್ ಮಾಡಿ ಫ್ಲಾಗ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದನ್ನ ಆಕ್ಚುಲಿ ಕಾವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು 1874 ಅಲ್ಲಿ. ಸೊ ಎಲ್ಲ ಕಂಪ್ಲೀಟ್ ಆಗಿದ್ ಬಂದ್ಬಿಟ್ಟು 1918 ಅಂತ. ಸೊ ನೋಡಿ ಇದ್ರ ಹಿಂದ್ಗಡೆನೆ ಆಕ್ಚುಲಿ ಒಂದು ಹಿಸ್ಟಾರಿಕ್ ಮ್ಯೂಸಿಯಂ ಕಾಣ್ತಾ ಇದೆ. ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ ಈಗ. ನಾವು ಇವಾಗ ಮ್ಯೂಸಿಯಂ ಎಂಟ್ರೆನ್ಸ್ ಹತ್ರ ಇದ್ದೀವಿ.
ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಮ್ಯೂಸಿಯಂ ಟೂರ್ ಮುಗಿಸಿ ನಾವೀಗ ಇಲ್ಲಿಂದ ಓಲ್ಡ್ ಟೌನ್ ಸ್ಕ್ವೇರ್ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ನಾವು ರೀಚ್ ಆಗಿದ್ದೀವಿ ಪ್ರಾಗಿನ ಆಸ್ಟ್ರೋನಾಮಿಕಲ್ ಕ್ಲಾಕ್ನ. ಸೊ ಇಟ್ ಈಸ್ ಥರ್ಡ್ ಓಲ್ಡೆಸ್ಟ್ ಆಸ್ಟ್ರೋನಾಮಿಕಲ್ ಕ್ಲಾಕ್ ಆ್ಯಕ್ಚುಲಿ ವರ್ಲ್ಡಲ್ಲಿ, ಬಟ್ ದ ಫಸ್ಟ್ ಒನ್ ವಿಚ್ ಇಸ್ ಸ್ಟಿಲ್ ಇನ್ ವರ್ಕಿಂಗ್ ಕಂಡೀಷನ್. ಇದು ಆಲ್ಮೋಸ್ಟ್ 1411 ಪ್ರಾಗ್ ಓಲ್ಡ್ ಟೌನ್ ವಾಲ್ಗೆ ಹಾಕಿರೋದು. ಆಸ್ಟ್ರಾಮಿಕಲ್ ಕ್ಲಾಕ್ ಇಂದ ಜಸ್ಟ್ 40 meters ಅಲ್ಲೇನೆ ನಮಗೆ ಓಲ್ಡ್ ಟೌನ್ ಸ್ಕ್ವೇರ್ ಸಿಗುತ್ತೆ ನೋಡಿ. ಇಲ್ಲೇನೋ ಆಕ್ಚುಲಿ ಏನೋ ಡಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ. ಸೊ ಇದು ಓಲ್ಡ್ ಟೌನ್ ಸ್ಕ್ವೇರ್. Bubbles, bubbles, here and there. What do you do up in the air? Bubbles, bubbles, here and there. What do you do up in the air? Taking ferries from place to place, then disappearing without a trace. Blowing bubbles is such fun that ಈಗ ಓಲ್ಡ್ ಟೌನ್ ಸ್ಕ್ವೇರ್ ಅಲ್ಲಿ ಆಕ್ಚುಲಿ ಇಲ್ಲಿ ಬೆಂಚ್ ಎಲ್ಲ ಇಟ್ಟಿದ್ರು ಸೆಟಪ್ ಮಾಡಿ ಕೂತ್ಕೊಳ್ಳೋಕ್ಕೆ. ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲೇಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸಖತ್ ಚಳಿ ಆಗ್ತಿದೆ ಆಕ್ಚುಲಿ. 5 minutes later. ಈಗ ಒಂದು ಪುಟ್ಟ ಬ್ರೇಕ್ ನಂತರ ನಾವು ಈಗ ನೆಕ್ಸ್ಟ್ ಪ್ಲೇಸ್ನ ಕಡೆ ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ನೋಡ್ಬೋದು ಸರೌಂಡಿಂಗ್ಸ್ ಎಲ್ಲ ಬಿಲ್ಡಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಪ್ಲೇಸ್ ಆಕ್ಚುಲಿ ಇದಕ್ಕೆ ತುಂಬಾನೇ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆ ನಿಂತ್ಕೊಂಡು ಫೋಟೋ ತೆಗಿಯೋಣ, ವಿಡಿಯೋ ಮಾಡೋಣ ಅಂತಾನೆ ಅನ್ಸುತ್ತೆ. ಸೊ ಇಲ್ಲೆಲ್ಲ ಆಕ್ಚುಲಿ ಹ್ಯಾಂಡ್ ಮೇಡ್ ಚಾಕ್ಲೇಟ್ಸ್ ಅಂತೆ. ಸೊ ನಾವು ಕೂಡ ಒಂದು ಸ್ವಲ್ಪ ತಗೊಂಡು ಬಂದಿದ್ದೀವಿ. भाई मजा आया. ನಾವೀಗ ಚಾರ್ಲ್ಸ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಹಿಂದೆ ಇದೆ ನೋಡಿ. ಸೊ ಇದು ಆಕ್ಚುಲಿ 13th centuryಯಲ್ಲಿ ಸ್ಟಾರ್ಟ್ ಮಾಡಿರೋದು, ಚಾರ್ಲ್ಸ್ 4 ಇರುವಾಗ, ಕಿಂಗ್ ಚಾರ್ಲ್ಸ್ 4 ಇರುವಾಗ. ಸೊ ಅದು ಆಲ್ಮೋಸ್ಟ್ 15th centuryವರೆಗೂ ಕನ್ಸ್ಟ್ರಕ್ಷನ್ ನಡೆದಿದೆ. ಇದು ನೋಡಿ ಆಲ್ಮೋಸ್ಟ್ 2 centuries ತಗೊಂಡಿದೆ ಈ ಚಾರ್ಲ್ಸ್ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಕ್ಕೆ. ಅದರ ನಡುವೆ ಆಕ್ಚುಲಿ ಒಂದು ರಿವರ್ ಇದೆ, ಬೆಲ್ಟಾವಾ ರಿವರ್ ಅಂತ. ಐ ಡೋಂಟ್ ನೋ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ ಅಂದ್ಬಿಟ್ಟು. ಬನ್ನಿ ಬ್ರಿಡ್ಜ್ ಹೇಗಿದೆ ಅಂತ ನೋಡೋಣ, ಹಾಗೂ ರಿವರ್ ಕೂಡ ನೋಡೋಣ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಇದು ನೋಡಿ ಇದು ಕನ್ಸ್ಟ್ರಕ್ಟ್ ಆಗಿರೋದು ಮಿಡಿವಲ್ ಸ್ಟೋನ್ ಇಂದ. ಇನ್ನ ಎಷ್ಟು ಚೆನ್ನಾಗಿದೆ ನೋಡಿ ಆಕ್ಚುಲಿ. Watch on, watch us dip it, still I kinda dip it, enjoy a smile. Hold me baby, just on my hand forever and ever. ನಾವು ಇನ್ನೊಂದು ಮೋಸ್ಟ್ ಫೇಮಸ್ ಆಗಿರೋಂಥ ಪ್ಲೇಸಿಗೆ ಬಂದಿದ್ದೀವಿ, ಅದೇ ಡಾನ್ಸಿಂಗ್ ಹೌಸ್. ನಾನು ಹಿಂದ್ಗಡೆ ಕಾಣ್ತಿದ್ಯಲ್ವಾ ಅದೇ. ಸೊ ನೀವೇನಾದ್ರೂ ಗೆಸ್ ಮಾಡ್ಬೋದಾ ಡಾನ್ಸಿಂಗ್ ಹೌಸ್ ಅಂತ ಯಾಕೆ ಈ ಬಿಲ್ಡಿಂಗ್ಗೆ ಹೆಸರು ಬಂದಿದೆ ಅಂತ ಅಂದ್ಬಿಟ್ಟು?
ಸೊ ನನ್ನ ಪ್ರಕಾರ ಇದು ನೋಡಿದ್ರೆ ಆಕ್ಚುಲಿ ಯಾವ್ದೋ ಒಂದು ಪೋಸ್ ಕೊಟ್ಟು ನಿಂತಂಗಿದೆ ಅಲ್ವಾ ಬಿಲ್ಡಿಂಗ್. ಸೊ ಅದಕ್ಕೆ ಡಾನ್ಸಿಂಗ್ ಹೌಸ್ ಅಂತ ಇರ್ಬೋದು ಅಂತ ಅನ್ಕೊಳ್ತೀನಿ. ಆಕ್ಚುಲಿ ನಾವು ಸರ್ಚ್ ಮಾಡಿ ನೋಡಿದ್ರೆ ಡಾನ್ಸಿಂಗ್ ಹೌಸ್ ಅನ್ನೋದು ಇಟ್ಸ್ ಜಸ್ಟ್ ಅ ನಿಕ್ ನೇಮ್ ಅಂತೆ. ಆಕ್ಚುಯಲ್ ನೇಮ್ ಬಂದ್ಬಿಟ್ಟು ನ್ಯಾಷನಲ್ ನೆದರ್ಲ್ಯಾಂಡನ್ ಬಿಲ್ಡಿಂಗ್ ಅಂತೆ. ಸೊ ಇದಾಗಿತ್ತು ನಮ್ಮ ಪ್ರಾಗ್ ಬ್ಲಾಗ್. ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. Don't forget to like, share and subscribe to our channel. Until then, bye. Take care.